ಫ್ಯಾಟಿ ಲಿವರ್ ಇನ್ಫೆಕ್ಷನ್ ಮತ್ತು ಲಿವರ್ನ ಸಮಸ್ಯೆಗಳನ್ನೆಲ್ಲಾನು ಹೊಡೆದೋಡಿಸಿ ಸೊ ಆರೋಗ್ಯಕರ ಲಿವರನ್ನಾಗಿ ಮಾಡ್ಬೇಕಂತಂದ್ರೆ ಈ ಆಸನಗಳನ್ನು ನಾವು ಪ್ರಾಕ್ಟೀಸ್ ಮಾಡ್ಬೇಕ್ರಿ. ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಸೊ ಇದು ಪಾರ್ಟ್ 3 ವಿಡಿಯೋ. ಸೊ ಫ್ಯಾಟಿ ಲಿವರ್ ಇನ್ಫೆಕ್ಷನ್ ಮತ್ತು ಲಿವರ್ ಸಮಸ್ಯೆಗಳಿಗಾಗಿ ಸೊ ಯೋಗ ಆಸನಗಳದ ಪಾರ್ಟ್ 3 ವಿಡಿಯೋ. ಸೊ ಪಾರ್ಟ್ 1 ಮತ್ತು ಪಾರ್ಟ್ 2 ವಿಡಿಯೋ ಕೂಡ ಈ ವಿಡಿಯೋ ಲಿಂಕ್ ಕೂಡ ಈ ವಿಡಿಯೋ ಕೆಳಗೆ ಕೊಟ್ಟೈತ್ರಿ. ಸೊ ಆ ಲಿಂಕನ್ನು ಕ್ಲಿಕ್ ಮಾಡಿ ಸೊ ಅಲ್ಲಿರೋ ಆಸನಗಳನ್ನು ಕೂಡ ಪ್ರಾಕ್ಟೀಸ್ ಮಾಡಿರಿ. ಸೊ ಇಲ್ಲಿ ಪಾರ್ಟ್ 3 ವಿಡಿಯೋ ಇರೋ ಆಸನಗಳ ಸೊ 3 ಆಸನಗಳು. ಸೊ ಇಲ್ಲಿ ಬೆನ್ನಿನ ಮೇಲೆ ಮಲಗಿ ಮಾಡುವಂಥ ಆಸನಗಳನ್ನ ಪ್ರಾಕ್ಟೀಸ್ ಮಾಡೋಣ್ರಿ. ಸೊ ಮೊದಲ ಮಲ್ಕೋತೀರಿ. ಸೊ ಮೊದಲನೇದಾಗಿಲ್ಲೇ ನಾವು ಸೇತು ಬಂದಾಸನ ಮಾಡೋಣ್ರಿ, ಬ್ರಿಡ್ಜ್ ಪೋಸ್. ಸೊ ಅದಕ್ಕಾಗಿ 2 ಕಾಲುಗಳನ್ನ ಚಾಚಿರ್ತಿರಿಗೆ ಮಲ್ಕೊಂಡು ಸೊ ಒಂದೊಂದು ಕಾಲನ್ನು ಫೋಲ್ಡ್ ಮಾಡ್ಕೋರಿ. ಸೊ ಇಲ್ಲಿ ಕಾಲು ಫೋಲ್ಡ್ ಮಾಡ್ಕೊ ಅಂತಂದಾಗ ಸೊ ಏನು ಹಿಮ್ಮಡ ಐತಲ್ಲ ಸೊ ಹಿಪ್ಪಿಗೆ ಹತ್ತಬಾರ್ದು. ಸೊ ಹಿಪ್ಪಿಗೆ ಹತ್ತಿ ನೀವು ಸೊಂಟ ಭಾಗನ ಮೇಲೆ ಎಬ್ಸೋದೈತ್ರಿ. ಸೊ ಹಿಪ್ಪಿಗೆ ಹತ್ತಂತಂದ್ರೆ ಸೊಂಟ ಭಾಗ ಏನು ಮೇಲೆ ಎಬ್ಸ್ತಿರಲ್ಲ. ಸೊ ಸೊಂಟ ಭಾಗ ಮೇಲೆ ಎಬ್ಸಿದಾಗ ಸೊ ನಿಮ್ದು ಏನು ನೀ ಐತಿಲ್ಲ ಸೊ ನಿಮ್ಮ ಪಾದ ಬಿಟ್ಟು ಹೊರಗೆ ಹೋಗ್ತಾವು. ಸೊ ಅವಾಗಲ್ಲಿ ನೀ ಪೇನ್ ಬರ್ತೈತಿ. ಸೊ ಅದಕ್ಕೆ ಏನು ಮಾಡ್ಬೇಕಂತಂದ್ರೆ ಸೊ ಹಿಪ್ಪಿಗೆ ಹತ್ತಬಾರ್ದು, ಸ್ವಲ್ಪ ದೂರ ಇರಬೇಕಲ್ಲಿ. ಆಮೇಲೆ ಪಾದಗಳು ಏನೈತಲ್ಲ ಸೊ ಹೊರಮುಖವಾಗಿರ್ಬಾರ್ದು ಈ ರೀತಿ. ಸೊ ಸೀದಾನ ಇರ್ಬೇಕ್ರಿ ಅಲ್ಲಿ ಪಾದಗಳು. ಆಮೇಲೆ ಏನು ಫೋಲ್ಡ್ ಮಾಡ್ತೇವಲ್ಲ ಮೊಣಕಾಲು ನಿಮ್ಮ ಶೋಲ್ಡರ್ ಲೆವೆಲ್ ಇರಲಿವು. ಆಮೇಲೆ ಕಾಲುಗಳು ಭಾಳ ಕುಡಿಸಿದ್ದು ಇರಬಾರ್ದು ಇವು. ಆಮೇಲೆ ಭಾಳ ಹೊರಮುಖವಾಗಿ ಇರಬಾರ್ದು, ಅಗಲವಾಗಿ ಇರಬಾರ್ದು. ಸೊ ನಿಮ್ಮ ಶೋಲ್ಡರ್ ಲೆವೆಲ್ ಇರಬೇಕಿವು. 2 ಕೈಗಳನ್ನ ಈ ರೀತಿ ಇಟ್ಟಿರ್ತೀರಿ ಇಲ್ಲೇ ನಿಮ್ಮ ಬಾಜುಕ್ಕ. ಸೊ ಇಲ್ಲಿ ಏನು ಮಾಡ್ತೀರಿ ಅಂತಂದ್ರೆ ಉಸಿರು ತಗೋತಾ ಸೊಂಟ ಭಾಗವನ್ನು ಮೇಲೆ ಎತ್ತುತ್ತೀರಿ. ಉಸಿರು ತಗೋತಾ ಸೊಂಟ ಭಾಗವನ್ನು ಮೇಲೆ ಎತ್ತುತ್ತೀರಿ. ಸೊ ಮೇಲೆ ಎತ್ತಿದ ಮೇಲೆ ಉಸಿರನ್ನು ಹೊರಗೆ ಹಾಕ್ತೀರಿ. ಇಲ್ಲಿ ಸಹಜವಾದ ಉಸಿರಾಟದೊಂದಿಗೆ 5 ಕೌಂಟ್ ಮಾಡ್ತೀರಿ. 1 2 3 4 5. ಆಮೇಲೆ ಇಲ್ಲೇ ಸೊಂಟ ಭಾಗವನ್ನು ನಿಮಗೆ ಎಷ್ಟು ಎತ್ತಕ್ಕೆ ಸಾಧ್ಯಕ್ಕೈತಲ್ಲ ಅಷ್ಟು ಎತ್ತಿರಿ. ಸೊ ಆಮೇಲೆ ಇಲ್ಲಿ ಬ್ಯಾಲೆನ್ಸ್ ಮಾಡೋ ಮುಂದೆ ಅಥವಾ ಸಹಜವಾದ ಉಸಿರಾಟದೊಂದಿಗೆ ಕೌಂಟ್ ಮಾಡೋ ಮುಂದೆ ಸೊ ಶೇಕ್ ಆಗತ್ತೀರಿ ಅಂತಂದ್ರೆ ಸೊ 2 ಕೈಯಿಂದ ನಿಮ್ಮನ್ನ ಹಿಪ್ ಕೂಡ ಈ ರೀತಿ ಇಟ್ಕೋಬೋದ್ರಿ. ಹಿಂಗೆ ಇಟ್ಕೊಂಡು ಕೌಂಟ್ ಮಾಡ್ರಿ. ಮತ್ತೆ ಇಲ್ಲಿ ವಾಪಸ್ ಹೊರ ಮುಂದೆ ಏನು ಮಾಡ್ಬೇಕ್ರಿ ಅಂತಂದ್ರೆ ಮತ್ತೆ ಉಸಿರು ತಗೋತೀರಿ. ಉಸಿರು ಬಿಡ್ತಾ ಸೊಂಟ ಭಾಗವನ್ನು ನಿಧಾನವಾಗಿ ಕೆಳಗಿಸ್ಕೊಂತ ಬರ್ರಿ. ಇದೇ ರೀತಿ ನೀವು 3 ಬಾರಿ ಮಾಡಬೇಕು. ಈಗ 1ನೇ ಬಾರಿ ನಾನು 5 ಕೌಂಟ್ ಮಾಡಿದೆ. ಸೊ 2ನೇ ಬಾರಿ ಮತ್ತೆ ಉಸಿರು ತಗೋತಾ ಸೊಂಟ ಭಾಗವನ್ನು ಮೇಲೆ ಎತ್ತುತ್ತೀರಿ. ಎಷ್ಟು ಸಾಧ್ಯ ಆಕೈತೆ ಅಷ್ಟು ಮೇಲೆ ಎತ್ತುತ್ತೀರಿ. ಉಸಿರನ್ನು ಹೊರಗೆ ಹಾಕ್ತೀರಿ. ಇಲ್ಲೇ 8 ಕೌಂಟ್. 1 2 3 4 5 6 7 8. ಮತ್ತೆ ಉಸಿರು ತಗೋತೀರಿ. ಉಸಿರು ಬಿಡ್ತಾ ಸೊಂಟ ಭಾಗವನ್ನು ಕೆಳಗಿಳಿಸ್ತೀರಿ. ರಿಲ್ಯಾಕ್ಸ್. ಸೊ ಈ ರೀತಿ ಸೇತು ಬಂದಾಸನ 3 ಬಾರಿ ಮಾಡಿರಿ. 1ನೇ ಬಾರಿಗೆ 5 ಕೌಂಟ್ ಮಾಡ್ಕೋರಿ. 2ನೇ ಬಾರಿ 8 ಕೌಂಟ್ ಮಾಡ್ಕೋರಿ. 3ನೇ ಬಾರಿ 10 ಕೌಂಟ್ ಮಾಡಿರಿ. ಇಲ್ಲ ನಂಗೆ ಬ್ಯಾಲೆನ್ಸ್ ಆಕೈತಿ, ಸಾಧ್ಯ ಆಕೈತಿ, ನಾ ಜಾಸ್ತಿನ ಮಾಡ್ಬೋದು ಅಂತಂದ್ರೆ ಸೊ 1ನೇ ಬಾರಿ 8 ಕೌಂಟ್ ಮಾಡಿರಿ. 2ನೇ ಬಾರಿ 10 ಮಾಡಿರಿ. 3ನೇ ಬಾರಿ 15 ಕೂಡ ನೀವು ಮಾಡ್ಬೋದು. ಕಾಲುಗಳನ್ನ ಚಾಚ್ತೀರಿ. ನೆಕ್ಸ್ಟು ಸರಳ ಮತ್ಸ್ಯಾಸನ, ಫಿಶ್ ಪೋಸ್. ಅದಕ್ಕಾಗಿ 2 ಕಾಲುಗಳನ್ನ ಮೊದಲು ಜೋಡಿಸ್ಕೋರಿ. ನಂತರ ಕೈಯನ್ನು ಹಿಮ್ಮುಖವಾಗಿ ಐತಿರಿ. ಈ ರೀತಿ ಕೈ ಈ ರೀತಿ ಹಿಮ್ಮುಖವಾಗಿ ಐತಿರಿ. ಇದನ್ನು ಸೊ ಇಲ್ಲಿ ಡ್ರಾಪ್ ಮಾಡ್ತೀರಿ ಕೈನ. ಸೊ ಇಲ್ಲೇನು ಮಾಡ್ತೀರಿ ಅಂತಂದ್ರೆ ಸೊ ತಲೆನ ಮೇಲೆ ಎತ್ತಬೇಕಂದ್ರೆ ನೆತ್ತಿಗೆ ಒತ್ತಬೇಕ್ರಿ. ಇಲ್ಲಿ ತಲೆನೇ ಮೇಲೆ ಒತ್ತೀರಿ ಅಂದರೆ ಹಿಂದಿನ ಭಾಗ ನಾವು ನೋಡ್ಬೇಕ್ರಿ. ಇಲ್ಲೇ ತಲೆನ ಎತ್ತತ್ತೀರಿ. ಕೈಯನ್ನು ಪ್ರೆಸ್ ಮಾಡ್ಕೊಂಡು ತಲೆ ಎತ್ತತ್ತೀರಿ. ಸೊ ತಲೆ ಎತ್ತದಂಗೆ ನಿಮ್ಮ ಬೆನ್ನು ಕೂಡ ಎತ್ತತೈತ್ರಿ ಇಲ್ಲಿ. ಸೊ ಈ ರೀತಿ ಸೊ ಇಲ್ಲೇ ಹಿಂದೆ ಕಾಣೋಂಗ ತಲೆನ ಇಟ್ಕೋತೀರಿ. ಸೊ ಇಲ್ಲೇ ಬ್ಯಾಲೆನ್ಸ್ ಆದಮೇಲೆ ಸೊ ಈ ಕೈ ಬಿಟ್ಟರು ನಾನು ನಿಲ್ತೀನಪ್ಪ ಅನ್ನಂಗೆ ಬ್ಯಾಲೆನ್ಸ್ ಆದಮೇಲೆ ಏನು ಮಾಡ್ತೀನಿ ಅಂತಂದ್ರೆ ಸೊ ಕೈಗಳನ್ನು ಮುಂದೆ ತೊಗೊಂಡ್ಬರ್ರಿ. ಕೈ ಮುಂದೆ ತೊಗೊಂಡ್ಬರ್ರಿ. ಆಮೇಲೆ ಮುಂದೆ ಏನು ಪಾದ ಅದಾವಲ್ಲ ಅವನ್ನ ಮುಂದೆ ಸ್ಟ್ರೆಚ್ ಮಾಡಿರಿ. ಸೊ ಕೈಗಳನ್ನು ಇಲ್ಲೇ ಎಲ್ಬೋ ಏನೈತಲ್ಲ ನೆಲಕ್ಕೆ ಡ್ರಾಪ್ ಮಾಡ್ತೀರಿ. ಸೊ ಇಲ್ಲಿ ನೋಡ್ರಿ ಎದೆ ಭಾಗ ಎಕ್ಸ್ಪಾಂಡ್ ಆಗೈತಿ. ಸೊ ಬೆನ್ನಿನ ಭಾಗ ಮೇಲೆ ಹೋಗೈತಿ. ಆಮೇಲೆ ಗಂಟ್ಲ ಸ್ಟ್ರೆಚ್ ಆಗೈತ್ರಿ ಇಲ್ಲೇ. ಸೊ ಪಾದ ಸ್ಟ್ರೆಚ್ ಮಾಡಿರಿ.
ಸಹಜವಾದ ಉಸಿರಾಟ ಇರಲಿ ರೀ. ಈಗ ಒಂದು ಆಸನ ಕೇವಲ ಫ್ಯಾಟಿ ಲಿವರ್ಗಂತಲ್ಲ, ಸೊ ಇದು ಥೈರಾಯ್ಡ್ ಕೂಡ ಬರ್ತೈತೆ ರೀ ಇದು. ಸೊ ಒಂದು ಆಸನ ಭಾಳಷ್ಟು ಡಿಸೀಸ್ಗೆ ಹೆಲ್ಪ್ ಆಕ್ಕವ್ರಿ. ಸಹಜವಾದ ಉಸಿರಾಟ ಇಲ್ಲ, ಒಂದು 5 ಕೌಂಟ್ 1 2 3 4 5. ಈಗ ಮತ್ತೆ ವಾಪಸ್ ಬರ್ಬೇಕಂದಾಗ ಒಮ್ಮೆ ತಲೆ ಕೆಳಗಿಸ್ಬೇಡ್ರಿ. ಮತ್ತೇನು ಮಾಡ್ತೀರಂತಂದ್ರೆ ಫಸ್ಟ್ ಹೆಂಗೆ ಕೈ ಹಿಮ್ಮುಖವಾಗಿ ತೊಗೊಂಡು ಹೋಗಿರ್ತಾರಲ್ಲ, ಸೊ ಮೊದಲು ಅದೇ ರೀತಿ ಹಿಮ್ಮುಖವಾಗಿ ಕೈ ತೊಗೊಂಡು ಹೋಗ್ರಿ. ಸೊ ಕೈ ಪ್ರೆಸ್ ಮಾಡಿ, ಸೊ ನಿಧಾನವಾಗಿ ತಲೆ ಬಿಡಿಸ್ಕೋರಿ. ನಿಧಾನವಾಗಿ ಅವಸರ ಮಾಡಕ್ಕೆ ಹೋಗ್ಬೇಡ್ರಿ. ಸೊ ತಲೆ ಕೆಳಗೆ ಬಿಡಿಸ್ಕೊಂಡ್ಮೇಲೆ ಸೊ ಬೆನ್ನು ಪೂರ್ತಿಯಾಗಿ ನೆಲಕತ್ಲಿ, ಆಮೇಲೆ ಕೈಗಳನ್ನು ಮುಂದೆ ತೊಗೊಂಡು ಬರ್ರಿ. ಸೊ ನೀವು ಫಸ್ಟ್ ಟೈಮ್ ಈ ಸರಳ ಮತ್ಸ್ಯಾಸನ ಮಾಡಿದ್ರಿ ಅಂತಂದ್ರೆ ಏನು ತಲೆ ಹಿಂದೋಗಿರ್ತೈತಲ್ಲ, ಸ್ವಲ್ಪ ಕತ್ಲು ಬಂದಂಗೆ ಅನಿಸ್ತೈತಿ. ಸೊ ಹೆದರಾಕ್ ಹೋಗ್ಬೇಡ್ರಿ. ಸೊ ಫಸ್ಟ್ ಟೈಮ್ ಮಾಡಿರ್ತಿರಲ್ಲ, ಹಿಂದೆ ಈ ರೀತಿ ನೋಡಿರ್ತಿರಲ್ಲ, ಸ್ವಲ್ಪ ಅನಿಸ್ತೈತಿ. ಇಲ್ಲಾಂದ್ರೆ ಕೆಲವೊಮ್ಮೆ ತಲೆ ತಿರ್ಗದಂಗೆ ಅನ್ನಿಸ್ಬೋದು, ಅಥವಾ ಇಲ್ಲೇ ಪೇನ್ ಆದಂಗೆ ಅನ್ನಿಸ್ಬೋದು. ಯಾಕಂತಂದ್ರೆ ತಲೆ ಒತ್ತಿರ್ತಿರಿಲಿ. ಸೊ ಅದಕ್ಕೆ ಗಾಬರಿ ಆಗಕ್ಕೆ ಹೋಗ್ಬೇಡ್ರಿ. ಸೊ ಇದನ್ನು ಕೂಡ ನೀವು 2 ಬಾರಿ ಮಾಡ್ರಿ ಇದನ್ನು. ಯಾಕಂದ್ರೆ ತಲೆ ಒತ್ತದೈತಿ, ಸ್ವಲ್ಪ ಕತ್ಲು ಬಂದಂಗೆ ಅನಿಸ್ಬೋದು. ಅದಕ್ಕೆ 2 ಬಾರಿ ಮಾಡಿರಿ. ಸೊ 1ನೇ ಬಾರಿ 5 ಕೌಂಟ್ ಮಾಡಿರಿ, 2ನೇ ಬಾರಿ ಕೂಡ 5 ಕೌಂಟ್ ಮಾಡ್ಕೋರಿ, ಅಥವಾ 8 ಅಥವಾ 10 ಕೌಂಟ್ ಕೂಡ ನೀವು ಮಾಡ್ಬೋದು. ಆದ್ರೆ ಸರಳ ಉಸಿರಾಟದೊಂದಿಗೆ ಕೌಂಟ್ ಮಾಡ್ರಿ. ನೆಕ್ಸ್ಟ್ ಒನ್ ಹ್ಯಾಪಿ ಬೇಬಿ ಪೋಸ್, ಆನಂದ ಬಾಲಾಸನ. ಅದಕ್ಕೆ 2 ಕಾಲುಗಳನ್ನು ಜೋಡಿಸ್ಕೋರಿ. ಈ ರೀತಿ ಜೋಡಿಸ್ಕೊಂಡು ಕಾಲನ್ನು ಫೋಲ್ಡ್ ಮಾಡ್ಕೋರಿ. ಮೊದಲು ಒಂದೊಂದು ಕಾಲನ್ನು ಫೋಲ್ಡ್ ಮಾಡ್ಕೋತೀರಿ. ಫೋಲ್ಡ್ ಮಾಡಿಕೊಂಡು 2 ಕಾಲನ್ನು ಈ ರೀತಿ ಮೇಲೆ ತೊಗೊಂಬರ್ರಿ. ಈ ರೀತಿ ತಂದಮೇಲೆ ಆಮೇಲೆ ಕಾಲನ್ನು ಸ್ವಲ್ಪ ಅಗಲ್ ಮಾಡ್ಕೊತ, ಸೊ ಮೊಣಕಾಲನ್ನು ನೆಲದ ಕಡೆ ಪ್ರೆಸ್ ಮಾಡ್ಕೊಂತ ಬರ್ತೀರಿ. ಸೊ ಕಾಲು ಅಗಲಾಕ್ಕವ್ರಿ ಇಲ್ಲೇ. ಸೊ ಕಾಲು ಅಗಲಾದ್ಮೇಲೆ ಏನು ಮಾಡ್ತೀರಿ ಅಂತಂದ್ರೆ ಈ ರೀತಿ ಕೈಯನ್ನು ಒಳಮುಖವಾಗಿ ತಗೋರಿ. ಸೊ 2 ಕೈಗಳನ್ನು ಒಳಮುಖವಾಗಿ ತಗೋರಿ. ಆಮೇಲೆ ಕಾಲನ್ನು ಜಕ್ಕೋರಿ ಈ ಕಡೆ ನಿಮ್ಮ ಕಡೆ. ಸೊ ಈ ರೀತಿ ಹಿಡ್ಕೊಂಡು ನೀವು ಜಕ್ಕೋಬಹುದು, ಅಥವಾ ನಮಗೆ ಈ ರೀತಿ ಬರ್ತಾ ಇಲ್ಲಪ್ಪ ಅಂತಂದ್ರೆ ಸೊ 2 ಬೆರಳಿಂದ ಈ ರೀತಿ ಹಿಡ್ಕೋರಿ. ಸೊ ಹೆಬ್ಬೆಟ್ಟನ್ನು ಲಾಕ್ ಮಾಡ್ಕೋರಿ ಇಲ್ಲೇ. ಸೊ ಲಾಕ್ ಮಾಡ್ಕೊಂಡು ಈ ರೀತಿ ಜಗ್ಬೋದ್ರಿ ಇಲ್ಲಿ. ಇಲ್ಲಿ ಒಂದ್ಸಲ ಉಸಿರು ತಗೋರಿ, ಉಸಿರನ್ನ ಹೊರಗೆ ಹಾಕ್ತೀರಿ. ಸಹಜವಾದ ಉಸಿರಾಟ ಇರಲಿ. ಸೊ ಕಾಲು ಜಗ್ಗಿರಿ. ಸೊ ಇಲ್ಲೇ ನೋಡ್ರಿ, ಇಲ್ಲೇ ಪ್ರೆಷರ್ ಬೀಳಾಕತ್ತೈತಿ. ಆಮೇಲೆ ಹೊಟ್ಟೆ ಮೇಲೆ ಪ್ರೆಷರ್ ಬಿದ್ದೈತ್ರಿ ಇಲ್ಲಿ. ಸೊ ಅದ್ರ ಕಡೆ ಗಮನ ಹರಿಸ್ರಿ. ಸೊ ಇವೆಲ್ಲ ಏನು ಆಸನಗಳನ್ನು ಮಾಡತ್ತೇವಲ್ಲ, ಸೊ ಎಲ್ಲ ಹೊಟ್ಟೆ ಮೇಲೆ ಪ್ರೆಷರ್ ಬೀಳುವಂಥ ಆಸನ. ಈ ರೀತಿ ಜಕ್ಕೋತೀರಿ. ಸೊ ಸಹಜವಾದ ಉಸಿರಾಟದೊಂದಿಗೆ 5 ಕೌಂಟ್ 1 2 3 4 5. ಸೊ ಇಲ್ಲ 5 ಕೌಂಟ್ ಅಥವಾ 10 ಕೌಂಟ್ ಕೂಡ ನೀವು ಮಾಡ್ಬೋದ್ರಿ ಇಲ್ಲಿ. ಸೊ 5 ಅಥವಾ 10 ಕೌಂಟ್ ಆದ್ಮೇಲೆ ಇಲ್ಲಿ ಏನು ಮಾಡ್ತೀರಿ ಅಂತಂದ್ರೆ ಈಗ ಆ ಕಡೆ ಈ ಕಡೆ ರೋಲ್ ಮಾಡೋದ್ರಿ. ಸೊ ಮೊದ್ಲೇನು ಮಾಡ್ತೀರಿ ಅಂತಂದ್ರೆ ಬಲಗಡೆ ಈ ರೀತಿ ಮೊಣಕಾಲು ಹಚ್ಚ್ರಿ. ಆಮೇಲೆ ಎಡಗಡೆ ಮೊಣಕಾಲು ಹಚ್ತೀರಿ. ಎಡಕ್ಕೆ ಬಲಕ್ಕೆ ರೋಲ್ ಮಾಡ್ತೀರಿ. ಸೊ ಮಕ್ಕಳು ಇದೇ ರೀತಿ ಆಟ ಆಡ್ತಿರ್ತಾರೆ ನೋಡ್ರಿ. ಸಣ್ಣ ಮಕ್ಕಳಿದ್ದಾಗ ಕಾಲನ್ನು ಈ ರೀತಿ ತೊಗೊಂಡಿರ್ತಾವು, ಅಥವಾ ಹೆಬ್ಬೆಟ್ಟನ್ನು ಬಾಯಿಗೆ ಇಟ್ಕೋತಿರ್ತಾವು, ಹಿಂಗೆ ರೋಲ್ ಮಾಡ್ತಿರ್ತಾವು, ಆಟ ಆಡ್ತಿರ್ತಾವೆ ನೋಡ್ರಿ. ಸೊ ಅದೇ ರೀತಿ ನಾವು ಚೈಲ್ಡ್ ಆಗೋದ್ರಿ ಇಲ್ಲಿ. ಮಗುವಿನ ಥರ ನಾವು ಆಟ ಆಡೋದ್ರಿ ಇಲ್ಲಿ. ಈ ರೀತಿ ಆ ಕಡೆ ಈ ಕಡೆ ರೋಲನ್ನು ಒಂದು 10 ರಿಂದ 15 ಬಾರಿ ಮಾಡಿರಿ. ಸೊ ಇದೇನು ಆರಾಮ್ ಅನಿಸ್ತೈತಿ. ಸೊ ಬೆನ್ನಿಗೆ ಕೂಡ ಆರಾಮ್ ಅನಿಸ್ತೈತಿ, ಮತ್ತು ಲಿವರಿಗೆ ಕೂಡ ಆರೋಗ್ಯಕರವನ್ನಾಗಿ ಮಾಡ್ತೈತ್ರಿ ಈ ಆಸನ. ಲಿವರಿಗೆ ಕೂಡ ಹೆಲ್ಪ್ ಆಕೈತ್ರಿ. ಸೊ ರೀತಿ ಆದಮೇಲೆ ಮತ್ತೆ ವಾಪಸ್ ಬರ್ತೀರಿ, ಕೈ ಬಿಡಿಸ್ಕೋತೀರಿ. ಸೊ ಕಾಲನ್ನು ಈ ರೀತಿ ತಗೋರಿ. ವಾಪಸ್ ಬರೋ ಮುಂದೆ ಕಾಲನ್ನು ಕೆಳಗಿಳಿಸ್ರಿ. ನಿಧಾನವಾಗಿ ಒಂದೊಂದು ಕಾಲನ್ನ ಬಿಡಿಸ್ಕೋರಿ. ಸೊ ಬರೋ ಮುಂದೆ ಹೋಗೋ ಮುಂದೆ ಆಸನ ಏನು ಮಾಡ್ತಿರ್ತೀವಲ್ಲ, ಸೊ ಆಸನ ಮಾಡಕ್ಕೆ ಬರೋ ಮುಂದೆ ಕಾಲು ಎತ್ತೋ ಮುಂದೆ, ಅಥವಾ ಆಸನ ಮುಗಿದ ಮೇಲೆ ಕಾಲು ಬಿಡೋ ಮುಂದೆ ಅವಸರ ಮಾಡಕ್ಕೆ ಹೋಗ್ಬಿಡ್ರಿ. ನಿಧಾನವಾಗಿ ಕಾಲನ್ನು ತಗೋಬೇಕು, ಮತ್ತು ನಿಧಾನವಾಗಿ ಕಾಲುಗಳನ್ನು ಕೆಳಗಿಳಿಸ್ಬೇಕು. ಸೊ ಈ ಹ್ಯಾಪಿ ಬೇಬಿ ಪೋಸನ್ನು ಕೂಡ 3 ಬಾರಿ ಮಾಡಿರಿ. ಸೊ 1ನೇ ಸಲ 5 ಕೌಂಟು, ನೆಕ್ಸ್ಟ್ 10 15 ಹಿಂಗೆ ಇನ್ಕ್ರೀಸ್ ಮಾಡ್ಕೊತ ಹೋಗ್ರಿ. ಎಲ್ಲ ಆಸನಗಳಾದ್ಮೇಲೆ ಶವಾಸನ ಸ್ಥಿತಿಯೊಳಗೆ 5 ರಿಂದ 10 ನಿಮಿಷ ರಿಲ್ಯಾಕ್ಸ್ ಆಗ್ರಿ. ಸೊ ಆಸನ ಎಲ್ಲ ಆದಮೇಲೆ ಒಮ್ಮೆಲೆ ಎದ್ದು ಬರಕ್ಕೆ ಹೋಗ್ಬೇಡ್ರಿ. ಸೊ ಶವಾಸನ ಸ್ಥಿತಿಯೊಳಗೆ ಒಂದು 5 ನಿಮಿಷ ಅಥವಾ 10 ನಿಮಿಷ ರಿಲ್ಯಾಕ್ಸ್ ಆಗಿ ಬರ್ಬೇಕ್ರಿ. 5 ನಿಮಿಷ ಟೈಮ್ ಇಲ್ಲಪ್ಪ ಅಂತಂದ್ರೆ ಒಂದು 3 ನಿಮಿಷ ಆದರೂ ರಿಲ್ಯಾಕ್ಸ್ ಆಗಿ ಬಂದ್ವಿ ಅಂತಂದ್ರೆ ಸೊ ಏನು ನಾವು ಆಸನ ಮಾಡಿರ್ತೇವಲ್ಲ
ಸೊ ಆಸನದ ಬೆನಿಫಿಟ್ ನಮಗೆ ಬರ್ತೈತಿ. ಸೊ ನೆಕ್ಸ್ಟ್ ಎದ್ದೇಳ್ತೀರಿ, ನಿಧಾನವಾಗಿ ಎದ್ದೇಳ್ಬೇಕ್ರಿ. ಸೊ ಎಲ್ಲ ಆಸನಗಳನ್ನು ಆರಾಮಾಗಿ ನಿಧಾನವಾಗಿ ಮಾಡಿರಿ. ಆಮೇಲೆ ಡೈಲಿ ಮಾಡ್ಕೊತ ಹೋದ್ರೆ ಮಾತ್ರ ನಿಮಗೆ ಏನು ಆಸನಗಳ ಬೆನಿಫಿಟ್ ಬರ್ತಾವ್ರಿ. ನಾನು ಯೋಗ ಆನ್ಲೈನ್ ಲೈವ್ ಕ್ಲಾಸ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತಾ ಇರ್ತೇನೆ ರೀ. ಸೊ ಸೋಮವಾರದಿಂದ ಶುಕ್ರವಾರವರೆಗೂ. ಸೊ ಅದ್ರ ಲಿಂಕ್ ನಿಮ್ಗೆ ಏನಾದರೂ ಜಾಯ್ನ್ ಆಗ್ಬೇಕಂತಂದ್ರೆ ಅದ್ರ ಲಿಂಕ್ ಈ ವಿಡಿಯೋ ಕೆಳಗೆ ಕೊಟ್ಟಿರ್ತೀನಿ. ಸೊ ಅದ್ರ ಲಿಂಕ್ ಕ್ಲಿಕ್ ಮಾಡಿ ನೀವು ನನ್ನ ಲೈವ್ ಕ್ಲಾಸ್ಗೆ ನೀವು ಜಾಯ್ನ್ ಆಗ್ಬೋದು ರೀ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಯೋಗ ಸಾಧನೆಗೆ ಜಯವಾಗಲಿ.